ಯಮಸ್ವರೂಪಿ ಬಿಬಿಎಂಪಿ ಕಸದ ಲಾರಿಗೆ ಮತ್ತೆರಡು ಜೀವ ಬಲಿಯಾಗಿದೆ. ಕೆಆರ್ ಸರ್ಕಲ್ ಬಳಿ ಇಬ್ಬರನ್ನ ಬಲಿ ಪಡೆದಿದೆ ಈ ಲಾರಿ. 25 ವರ್ಷದ ಪ್ರಶಾಂತ್ ಹಾಗೂ ಶಿಲ್ಪಾ ಮೃತಪಟ್ಟಿದ್ದಾರೆ. ಮೆಜೆಸ್ಟಿಕ್ ನಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘೋರ ದುರಂತ. ಅಪಘಾತದ ಬಳಿಕ 10 ಮೀಟರ್ ಮೃತದೇಹವನ್ನ ಎಳೆದೊಯ್ದಿದೆ ಲಾರಿ. ಅಪಘಾತದ ಬಳಿಕ ಲಾರಿ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಮೃತದೇಹಗಳು ಸೆಂಟ್ ಮಾರ್ಟಸ್ ಶವಗಾರಕ್ಕೆ ಶಿಫ್ಟ್ ಆಗಿದೆ. ನೋಡಿ, ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಬಿಬಿಎಂಪಿ ಕಸದ ಲಾರಿ ಚಾಲಕರು ಯಾವ ರೀತಿಯಾಗಿ ಲಾರಿಯನ್ನ ಓಡಿಸ್ತಾ ಇರ್ತಾರೆ, ಅವರ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಧ್ರುವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಧ್ರುವ, 7 ವರ್ಷದ ಮಗುವಿಂದ ಹಿಡಿದು ಇಲ್ಲಿಯವರೆಗೂ ಸಾಕಷ್ಟು ಬಲಿಯನ್ನ ಪಡೆದಿದ್ದಾವೆ ಬಿಬಿಎಂಪಿ ಕಸದ ಲಾರಿಗಳು. ದೈಹಿಕ ಸ್ಥಿತಿ, ಮಾನಸಿಕ ಸ್ಥಿತಿ ಹೇಗಿರುತ್ತೆ ಈ ಡ್ರೈವರ್ಗಳದ್ದು ಅಂತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಮುಖ್ಯವಾಗಿ ಈ ಒಂದು ಘಟನೆ ನಡೆದಿರುವಂತದ್ದು ಕೆಆರ್ ಸರ್ಕಲ್ ನ ಬಳಿ ನಿನ್ನೆ ರಾತ್ರಿ 8:45 ಸುಮಾರಿಗೆ ಈ ಒಂದು ಘಟನೆ ಆಗಿದೆ. ಬಿಬಿಎಂಪಿ ಕಸದ ಲಾರಿ ವೇಗವಾಗಿ ಬಂದು ಬೈಕ್ಗೆ ಗುದ್ದಿ ಅವರು ರಸ್ತೆಗೆ ಬೀಳ್ತಾರೆ. ಅವ್ರ ಮೇಲೆ ಈ ಕಸದ ಲಾರಿ ಹರಿದುಕೊಂಡು ಹೋದಂತ ಕಾರಣಕ್ಕಾಗಿ ಇಬ್ರು ಮೃತಪಟ್ಟಿದ್ದಾರೆ. ಕೆಆರ್ ಸರ್ಕಲ್ ನ ಸಿಐಡಿ ಜಂಕ್ಷನ್ ಏನಿದೆ ಅಲ್ಲಿ ನಡೆದಿರುವಂತ ಘಟನೆ. ಈ ಬಿಬಿಎಂಪಿ ಕಸದ ಲಾರಿಯ ಚಾಲಕರಿಂದ ಪದೇ ಪದೇ ಇಂತಹ ಅಪಘಾತಗಳು ಮುಂದುವರೆದಿದ್ದಾವೆ. ಇತ್ತೀಚೆಗಷ್ಟೇ ಸಾಕಷ್ಟು ಕೇಸ್ಗಳು ಕೂಡ ವರದಿ ಆಗ್ತಾನೆ ಇದ್ದಾವೆ. ಆದ್ರೆ ಇವರ ವೇಗಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಆ ಮೃತದೇಹಗಳನ್ನ ಬೌರಿಂಗ್ ಆಸ್ಪತ್ರೆಗೆ ಕೂಡ ಸಾಗಿಸಲಾಗಿದ್ದು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾರೆ. ಯುವತಿ ಆಂಧ್ರ ಪ್ರದೇಶದ ಮೂಲದ ಯುವಕ ಬೆಂಗಳೂರಿನವನೇ ಅಂತ ತಿಳಿದು ಬಂದಿದೆ. ಇಬ್ರು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ನಿನ್ನೆ ಕೆಲಸ ಮುಗಿಸಿ ನಿನ್ನೆ ಬೈಕ್ ನಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕೆಆರ್ ಸರ್ಕಲ್ ನಲ್ಲಿ ವೇಗವಾಗಿ ಬಂದಂತ ಈ ಲಾರಿ ಇಬ್ಬರಿಗೂ ಗುದ್ಕೊಂಡು ಹೋಗಿ ಇಬ್ರು ಮೃತಪಟ್ಟಲು ಒಂದು ಕಾರಣ ಆಗಿ ಹೋಗಿದೆ. ಇವ್ರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು, ಚಾಲಕರಿಗೆ ಜಾಗೃತೆಯನ್ನ ಮೂಡಿಸಬೇಕು, ಮುನ್ನೆಚ್ಚರಿಕೆಯನ್ನ ಮೂಡಿಸಬೇಕು ಎನ್ನುವಂಥದ್ದು ಈಗ ಸದ್ಯ ಕೇಳಿ ಬರ್ತಾ ಇರುವಂತ ಆಗ್ರಹವಾಗಿದೆ. ರಮ್ಯಾ, ಧ್ರುವ, ಪದೇ ಪದೇ ಯಾಕೆ ನಿರ್ಲಕ್ಷ್ಯ ಅಂತ ಹೇಳಿ, ಇದೀಗ ಡ್ರೈವರ್ ಎಲ್ಲಿದ್ದಾನೆ, ಏನ್ ಕತೆ, ಈಗಾಗಲೇ ಈ ಕುರಿತು FIR ದಾಖಲಾಗಿದ್ಯಾ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಎಸ್ ರಮ್ಯಾ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ಉಪ್ಪರಪೇಟೆ ಟ್ರಾಫಿಕ್ ಪೊಲೀಸರು ಒಂದು ಸ್ಥಳಕ್ಕೆ ಭೇಟಿ ನೀಡಿ ನಿನ್ನೆ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಹಾಗೆ ಈ ಬಿಬಿಎಂಪಿ ಕಸದ ಲಾರಿಯ ಚಾಲಕನನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ಸದ್ಯ ಈಗ ಉಪ್ಪರಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇವ್ರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈಗ ಸದ್ಯ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ. ಪದೇ ಪದೇ ಇಂಥ ಘಟನೆಗಳು ವರದಿ ಆಗ್ತಾ ಇದ್ದಾವೆ. ಕಳೆದ 6-7 ತಿಂಗಳಲ್ಲೇ 7-8 ಬಲಿಗಳಾಗಿರುವಂತದ್ದು. ಯಾವ ರೀತಿ ಅಂತ ಇವರ ಚಾಲನೆಗೆ ಏನು ಕಡಿವಾಣ ಹಾಕೋರು ಯಾರು ಇಲ್ವಾ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ರಮ್ಯಾ, ರೈಟ್ ಧ್ರುವ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಗಾಡಿ ಬಟ್ ಕರೆಕ್ಟ್ ಆಗ್ತೀರಾ ನೀವು? ಪುಳ್ಯ ಪಡಾಣ ಇದಕ್ ಮೇಲೆ ಏನಾಯ್ತು? ಬಿಬಿಎಂಪಿ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ನನ್ನ ಮಗನ ಮೇಲೆ. ಅವರು ನನ್ನ ಮಗ ಅವ್ರ ಫ್ರೆಂಡ್ ಹತ್ತಿರೋಗಿದ್ದಾರೆ ಇಬ್ರು. ಇಲ್ಲಿ ಬಂದೆ, ಯಾರೋ ಸಿಂಗಲ್ ಸ್ಟಾರ್ ಒಬ್ರು ಹೇಳ್ತಾರೆ ಅಲ್ಸೂರಲ್ಲಿ ಹೋಗಿ ಗಾಡಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ. ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಸ್ಟೇಷನ್ಗೆ ಹೋದ್ರೆ ಕೇಳೋರು, ನಮ್ಮನ್ನ ಗತಿ ಕೇಳೋರು ಯಾರು ಇಲ್ಲ. ಅಲ್ಸೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ರು ರೆಸ್ಪಾನ್ಸ್ ಇಲ್ಲ ನಮ್ಗೆ. ಒಂದು ಮರಿ ಕನ್ನಡ ಮಾಧ್ಯಮ ಲೋಕದಲ್ಲೇ ಐತಿಹಾಸಿಕ, ಇಲ್ಲಿಯವರೆಗೂ ಕೂಡ ಯಾರೂ ಮುಟ್ಟದ ವಿಷಯ ಇದು. ದೇಶದ ಭದ್ರತೆಗೆ ಎಲ್ಲಿಂದ ಎದುರಾಗಿದೆ ಧಕ್ಕೆ. ರಿಪಬ್ಲಿಕ್ ಕನ್ನಡದಲ್ಲಿ ನಂಬರ್ 1 ಸ್ಟಿಂಗ್. ತಪ್ಪದೇ ವೀಕ್ಷಿಸಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಿಗ್ಗೆ 9ರಿಂದ. ಎಲ್ಲಿ ಏನಾಗ್ತಾ ಇದೆ, ದೇಶಕ್ಕೆ ಯಾವ ರೀತಿಯಾದಂತಹ ಕಂಟಕ ಆಗ್ತಾ ಇದೆ, ಯಾರು ಇದಕ್ಕೆ ಕಾರಣಕರ್ತರು, ಇದೆಲ್ಲದರ ಕುರಿತ ಡೀಟೇಲ್ಸ್ ಬೆಳಿಗ್ಗೆ 9 ಗಂಟೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ.
ಯಮಸ್ವರೂಪಿ ಬಿಬಿಎಂಪಿ ಕಸದ ಲಾರಿಗೆ ಮತ್ತೆರಡು ಜೀವ ಬಲಿಯಾಗಿದೆ. ಕೆಆರ್ ಸರ್ಕಲ್ ಬಳಿ ಇಬ್ಬರನ್ನ ಬಲಿ ಪಡೆದಿದೆ ಈ ಲಾರಿ. 25 ವರ್ಷದ ಪ್ರಶಾಂತ್ ಹಾಗೂ ಶಿಲ್ಪಾ ಮೃತಪಟ್ಟಿದ್ದಾರೆ. ಮೆಜೆಸ್ಟಿಕ್ ನಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘೋರ ದುರಂತ. ಅಪಘಾತದ ಬಳಿಕ 10 ಮೀಟರ್ ಮೃತದೇಹವನ್ನ ಎಳೆದೊಯ್ದಿದೆ ಲಾರಿ. ಅಪಘಾತದ ಬಳಿಕ ಲಾರಿ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಮೃತದೇಹಗಳು ಸೆಂಟ್ ಮಾರ್ಟಸ್ ಶವಗಾರಕ್ಕೆ ಶಿಫ್ಟ್ ಆಗಿದೆ. ನೋಡಿ, ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಬಿಬಿಎಂಪಿ ಕಸದ ಲಾರಿ ಚಾಲಕರು ಯಾವ ರೀತಿಯಾಗಿ ಲಾರಿಯನ್ನ ಓಡಿಸ್ತಾ ಇರ್ತಾರೆ, ಅವರ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಧ್ರುವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಧ್ರುವ, 7 ವರ್ಷದ ಮಗುವಿಂದ ಹಿಡಿದು ಇಲ್ಲಿಯವರೆಗೂ ಸಾಕಷ್ಟು ಬಲಿಯನ್ನ ಪಡೆದಿದ್ದಾವೆ ಬಿಬಿಎಂಪಿ ಕಸದ ಲಾರಿಗಳು. ದೈಹಿಕ ಸ್ಥಿತಿ, ಮಾನಸಿಕ ಸ್ಥಿತಿ ಹೇಗಿರುತ್ತೆ ಈ ಡ್ರೈವರ್ಗಳದ್ದು ಅಂತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಮುಖ್ಯವಾಗಿ ಈ ಒಂದು ಘಟನೆ ನಡೆದಿರುವಂತದ್ದು ಕೆಆರ್ ಸರ್ಕಲ್ ನ ಬಳಿ ನಿನ್ನೆ ರಾತ್ರಿ 8:45 ಸುಮಾರಿಗೆ ಈ ಒಂದು ಘಟನೆ ಆಗಿದೆ. ಬಿಬಿಎಂಪಿ ಕಸದ ಲಾರಿ ವೇಗವಾಗಿ ಬಂದು ಬೈಕ್ಗೆ ಗುದ್ದಿ ಅವರು ರಸ್ತೆಗೆ ಬೀಳ್ತಾರೆ. ಅವ್ರ ಮೇಲೆ ಈ ಕಸದ ಲಾರಿ ಹರಿದುಕೊಂಡು ಹೋದಂತ ಕಾರಣಕ್ಕಾಗಿ ಇಬ್ರು ಮೃತಪಟ್ಟಿದ್ದಾರೆ. ಕೆಆರ್ ಸರ್ಕಲ್ ನ ಸಿಐಡಿ ಜಂಕ್ಷನ್ ಏನಿದೆ ಅಲ್ಲಿ ನಡೆದಿರುವಂತ ಘಟನೆ. ಈ ಬಿಬಿಎಂಪಿ ಕಸದ ಲಾರಿಯ ಚಾಲಕರಿಂದ ಪದೇ ಪದೇ ಇಂತಹ ಅಪಘಾತಗಳು ಮುಂದುವರೆದಿದ್ದಾವೆ. ಇತ್ತೀಚೆಗಷ್ಟೇ ಸಾಕಷ್ಟು ಕೇಸ್ಗಳು ಕೂಡ ವರದಿ ಆಗ್ತಾನೆ ಇದ್ದಾವೆ. ಆದ್ರೆ ಇವರ ವೇಗಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಆ ಮೃತದೇಹಗಳನ್ನ ಬೌರಿಂಗ್ ಆಸ್ಪತ್ರೆಗೆ ಕೂಡ ಸಾಗಿಸಲಾಗಿದ್ದು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾರೆ. ಯುವತಿ ಆಂಧ್ರ ಪ್ರದೇಶದ ಮೂಲದ ಯುವಕ ಬೆಂಗಳೂರಿನವನೇ ಅಂತ ತಿಳಿದು ಬಂದಿದೆ. ಇಬ್ರು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ನಿನ್ನೆ ಕೆಲಸ ಮುಗಿಸಿ ನಿನ್ನೆ ಬೈಕ್ ನಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕೆಆರ್ ಸರ್ಕಲ್ ನಲ್ಲಿ ವೇಗವಾಗಿ ಬಂದಂತ ಈ ಲಾರಿ ಇಬ್ಬರಿಗೂ ಗುದ್ಕೊಂಡು ಹೋಗಿ ಇಬ್ರು ಮೃತಪಟ್ಟಲು ಒಂದು ಕಾರಣ ಆಗಿ ಹೋಗಿದೆ. ಇವ್ರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು, ಚಾಲಕರಿಗೆ ಜಾಗೃತೆಯನ್ನ ಮೂಡಿಸಬೇಕು, ಮುನ್ನೆಚ್ಚರಿಕೆಯನ್ನ ಮೂಡಿಸಬೇಕು ಎನ್ನುವಂಥದ್ದು ಈಗ ಸದ್ಯ ಕೇಳಿ ಬರ್ತಾ ಇರುವಂತ ಆಗ್ರಹವಾಗಿದೆ. ರಮ್ಯಾ, ಧ್ರುವ, ಪದೇ ಪದೇ ಯಾಕೆ ನಿರ್ಲಕ್ಷ್ಯ ಅಂತ ಹೇಳಿ, ಇದೀಗ ಡ್ರೈವರ್ ಎಲ್ಲಿದ್ದಾನೆ, ಏನ್ ಕತೆ, ಈಗಾಗಲೇ ಈ ಕುರಿತು FIR ದಾಖಲಾಗಿದ್ಯಾ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಎಸ್ ರಮ್ಯಾ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ಉಪ್ಪರಪೇಟೆ ಟ್ರಾಫಿಕ್ ಪೊಲೀಸರು ಒಂದು ಸ್ಥಳಕ್ಕೆ ಭೇಟಿ ನೀಡಿ ನಿನ್ನೆ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಹಾಗೆ ಈ ಬಿಬಿಎಂಪಿ ಕಸದ ಲಾರಿಯ ಚಾಲಕನನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ಸದ್ಯ ಈಗ ಉಪ್ಪರಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇವ್ರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈಗ ಸದ್ಯ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ. ಪದೇ ಪದೇ ಇಂಥ ಘಟನೆಗಳು ವರದಿ ಆಗ್ತಾ ಇದ್ದಾವೆ. ಕಳೆದ 6-7 ತಿಂಗಳಲ್ಲೇ 7-8 ಬಲಿಗಳಾಗಿರುವಂತದ್ದು. ಯಾವ ರೀತಿ ಅಂತ ಇವರ ಚಾಲನೆಗೆ ಏನು ಕಡಿವಾಣ ಹಾಕೋರು ಯಾರು ಇಲ್ವಾ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ರಮ್ಯಾ, ರೈಟ್ ಧ್ರುವ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬಿಬಿಎಂಪಿ ಗಾಡಿ ಬಟ್ ಕರೆಕ್ಟ್ ಆಗ್ತೀರಾ ನೀವು? ಪುಳ್ಯ ಪೀಠನ ಇದಕ್ ಮೇಲೆ ಏನಾಯ್ತು? ಬಿಬಿಎಂಪಿ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ನನ್ನ ಮಗನ ಮೇಲೆ. ಅವರು ನನ್ನ ಮಗ ಅವ್ರ ಫ್ರೆಂಡ್ ಹತ್ತಿರೋಗಿದ್ದಾರೆ ಇಬ್ರು. ಇಲ್ಲಿ ಬಂದೆ, ಯಾರೋ ಸಿಗ್ನಲ್ ಸ್ಟಾರ್ ಒಬ್ರು ಹೇಳ್ತಾರೆ ಹಲ್ಸೂರಲ್ಲಿ ಹೋಗಿ ಗಾಡಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ. ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಸ್ಟೇಷನ್ಗೆ ಹೋದ್ರೆ ಕೇಳೋರು, ನಮ್ಮನ್ನ ಗತಿ ಕೇಳೋರು ಯಾರು ಇಲ್ಲ. ಹಲ್ಸೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ರು ರೆಸ್ಪಾನ್ಸ್ ಇಲ್ಲ. ನಮಗೆ ಒಂದು